ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದ ಕೊಟ್ಟಿಗೆ ಪಾಳ್ಯದಲ್ಲಿ ಟ್ರಿಬಲ್ ಮರ್ಡರ್ ನಡೆದಿದೆ. ಅಜ್ಜಿ, ತಾಯಿ ಮತ್ತು ಮಾವನನ್ನ ಹತ್ಯೆಗೈದು ಪ್ರಶಾಂತ್ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಹೌದು, ಬೆಂಗಳೂರಿನಲ್ಲಿ ನಡೆದಂತಹ ಮತ್ತೊಂದು ಟ್ರಿಬಲ್ ಮರ್ಡರ್ ಪ್ರಕರಣ ಇದು. ತಾಯಿ, ಮಾವ, ಅಜ್ಜಿಯನ್ನ ಕೊಂದು ತಾನೂ ಕೂಡ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ. ಕಾಮಾಕ್ಷಿ ಪಾಳ್ಯದ ಕೊಟ್ಟಿಗೆ ಪಾಳ್ಯದಲ್ಲಿ ಬೆಚ್ಚಿ ಬೀಳಿಸುವಂತಹ ಘಟನೆಯೊಂದು ನಡೆದಿದೆ. ಮಂಗಳಮ್ಮ 55 ವರ್ಷ, ನಂಜಮ್ಮ 65 ವರ್ಷ, ಸತೀಶ್ 50 ವರ್ಷ ಹತ್ಯೆಗೀಡಾದವರು. ಮೂವರನ್ನ ಕೊಚ್ಚಿ ಕೊಂದು ಆರೋಪಿ ಪ್ರಶಾಂತ್ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ. ನೇಣು ಬಿಗಿದುಕೊಂಡು ಆತ್ಮಹತ್ಯೆಯ ಹಾದಿಯನ್ನು ತುಳಿದಿದ್ದಾನೆ. ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ನಡೆಸುವುದಕ್ಕೆ ಮುಂದಾಗಿದ್ದಾರೆ. 4 ಜನರು ಒಟ್ಟಿಗೆ ಇದ್ದಂತಹ 4-5 ಜನರು ಒಟ್ಟಿಗೆ ಇದ್ದದ್ರು ಬಾಡಿಗೆ ಮನೆಯಲ್ಲಿ. ತಂದೆ ಕೆಲಸಕ್ಕೆ ಹೋಗಿದ್ರು, ತಾಯಿ, ಅಜ್ಜಿ, ಮಾವ ಮನೆಯಲ್ಲಿದ್ದರು. ಪ್ರಶಾಂತ್ ಏಕಾಏಕಿಯಾಗಿ ಮೂವರನ್ನು ಕೂಡ ಹತ್ಯೆಗೈದು ತಾನೂ ಕೂಡ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ. ಯಾವಾಗ ಮನೆ ಓನರ್ಗೆ ಈ ಹತ್ಯೆಯ ವಿಚಾರ ಗೊತ್ತಾಯ್ತೋ ತತ್ಕ್ಷಣಕ್ಕೆ ಬಂದು ಮನೆಯ ಮಾಲೀಕರು ಪ್ರಶಾಂತ್ನನ್ನ ರೂಮ್ ಒಳಗೆ ಕೂಡಿ ಹಾಕುವಂತಹ ಕೆಲಸವನ್ನು ಮಾಡ್ತಾರೆ. ಪೊಲೀಸರಿಗೆ ಮಾಹಿತಿಯನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾರೆ. ತತ್ಕ್ಷಣಕ್ಕೆ ಪ್ರಶಾಂತ್ ಕೂಡ ನೇಣಿಗೆ ಕೊರಳೊಡ್ಡಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಈ ಕೃತ್ಯವನ್ನು ಎಸಗಿದ್ದು ಯಾಕೆ ಅನ್ನುವ ವಿಚಾರದಲ್ಲಿ ಪೊಲೀಸರ ಇನ್ವೆಸ್ಟಿಗೇಷನ್ ಚುರುಕುಗೊಂಡಿದೆ. ಕುಟುಂಬಸ್ಥರ ಆಕ್ರಂದನ ಮತ್ತೊಂದು ಕಡೆ ಮುಗಿಲು ಮುಟ್ಟಿದೆ. ತಂದೆ ಕಚೇರಿಗೆ ಹೋಗಿದ್ರಂತೆ, ಕೆಲಸಕ್ಕೆ ನಿಮಿತ್ತ ಹೋಗಿದ್ರಂತೆ. ಅವರು ಈಗ ವಾಪಸ್ ಮನೆಗೆ ಬಂದಿದ್ದಾರೆ. ಪೊಲೀಸರು ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಳುವಂತಹ ಕೆಲಸ ಕೂಡ ಮಾಡಿದ್ದಾರೆ. ಕೌಟುಂಬಿಕ ಕಲಹಕ್ಕೆ ಮೂವರನ್ನ ಹತ್ಯೆಗೈದು ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂತಹ ಶಂಕೆ ಇದೆ ಪ್ರಶಾಂತ್. ಮನೆ ಬಾಗಿಲಿನಲ್ಲಿಯೇ ಅಮ್ಮ, ಅಜ್ಜಿಯನ್ನ ಕೊಚ್ಚಿ ಕೊಂದಿದ್ದಾನೆ ಪಾಪಿ. ಮನೆಯ ಕೋಣೆಯಲ್ಲಿ ಮಾವ ಸತೀಶ್ ಇರ್ತಾರೆ, ಅವರ ಕಥೆಯನ್ನು ಕೂಡ ಮುಗಿಸಿದ್ದಾನೆ. ಬಳಿಕ ರೂಮ್ನಲ್ಲಿ ಪ್ರಶಾಂತ್ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ. ಕೊಟ್ಟಿಗೆ ಪಾಳ್ಯದಲ್ಲಿ ವಾಸವಾಗಿರ್ತಾರೆ. ಕುಣಿಗಲ್ ಮೂಲದ ಕುಟುಂಬ. ಆ ಕುಟುಂಬದ ಪೈಕಿ ಮೂವರನ್ನ ಹತ್ಯೆಗೈದು ಪ್ರಶಾಂತ್ ಕೂಡ ಈಗ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂಥದ್ದು. ಮತ್ತೊಂದು ಕಡೆ ಮೃತರ ಫೋಟೋವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಅಜ್ಜಿ, ಅಮ್ಮ ಮತ್ತು ಮಾವನ ಕಥೆಯನ್ನು ಮುಗಿಸಿ ಪ್ರಶಾಂತ್ ಕೂಡ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂಥದ್ದು. ಮೇಲ್ನೋಟಕ್ಕೆ ಕೌಟುಂಬಿಕ ಕಲಹವಿತ್ತು ಕುಟುಂಬದಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. ಈ ದಿನ ಬೆಳಗ್ಗೆ ಸುಮಾರು ಒಂದು 8:15 9 ಗಂಟೆ ಮಧ್ಯದಲ್ಲಿ ನಮ್ಮ ಪೊಲೀಸ್ ಠಾಣೆಗೆ ಒಂದು ಮಾಹಿತಿ ಬರುತ್ತೆ. ಇಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೊಟ್ಟಿಗೆಪಾಳ್ಯ ಎಂಬ ಜಾಗದಲ್ಲಿ ಒಂದೇ ಮನೆಯಲ್ಲಿ ಸುಮಾರು ಒಂದು 4 ಸಾವಾಗಿದ್ದಾವೆ ಅಂಥೇಳಿ, ಅದರಲ್ಲಿ 3 ಕೊಲೆಗಳು ಮತ್ತು ಇನ್ನೊಂದು ಆತ್ಮಹತ್ಯೆ ಅನ್ನೋ ಒಂದು ಮಾಹಿತಿ ಆಧಾರದ ಮೇಲೆ ಪೊಲೀಸರು ಇಲ್ಲಿ ಬಂದು ಸ್ಥಳಕ್ಕೆ ಬಂದು ಪರಿಶೀಲಿಸಲಾಗಿ ಈ ಮನೆಯಲ್ಲಿ ಸುಮಾರು 5 ಜನ ವಾಸ ಇರ್ತಾರೆ. 5 ಜನರಲ್ಲಿ ತಂದೆ, ತಾಯಿ ಮತ್ತು ಒಂದು ಅಜ್ಜಿ ಮತ್ತು ಏನು ಈ ಮಾವ ಮತ್ತು ಮಗ ಇಷ್ಟು ಜನ ವಾಸ ಇರ್ತಾರೆ. ಈ ಮನೆಯ ಏನು ಯಜಮಾನರು ಚಿಕ್ಕಣ್ಣವ್ರು ಇದ್ದಾರೆ, ಅವ್ರು ಬೆಳಗ್ಗೆ 6 ಗಂಟೆಗೆ ಎದ್ದು ಕೆಲಸಕ್ಕೆ ಹೋಗಿರ್ತಾರೆ. ಮನೆಯಲ್ಲಿ ಆ ಸಮಯದಲ್ಲಿ ಆ ಚಿಕ್ಕಣ್ಣವ್ರ ಮಗ, ಅವರ ಹೆಂಡತಿ, ಅವರ ಬಾಮೈದ ಮತ್ತು ಅವರ ಅತ್ತೆ ಇರೋವಂಥದ್ದು. ಮತ್ತು ಈಗ ನಮ್ಮ ಮೇಲ್ಗಡೆ ಮನೆಯವರು ಮಾಹಿತಿ ಕೊಡ್ತಾರೆ, ಇಲ್ಲಿ ಏನೋ ಸೌಂಡ್ ಆಗ್ತಾಯಿದೆ. ಮತ್ತು ಅವ್ರು ಬಂದು ನೋಡಿದಾಗ 2 ದೇಹಗಳು ಇಲ್ಲಿ ಬಾಗಿಲ ಥರನೇ ಬಿದ್ದಿರ್ತವೆ. ಮತ್ತು ಒಳಗಡೆ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡಂಗೆ ಕಾಣಿರುತ್ತೆ. ಅದನ್ನೇ ಇವರು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಾಗೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಶ, ಟ್ರಿಬಲ್ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಇನ್ವೆಸ್ಟಿಗೇಷನ್ ಚುರುಕುಗೊಂಡಿದೆ. ಈ ಕೃತ್ಯಕ್ಕೆ ಮೋಟಿವ್ ಏನು ಅನ್ನೋದು ಗೊತ್ತಾಗ್ತಾ ಇದೆ. ಪೊಲೀಸರ ಇನ್ವೆಸ್ಟಿಗೇಷನ್ ಅಲ್ಲಿ ಕಾರಣ ಏನು ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ? ಪ್ರೇಮ್, ತಾಯಿ, ಅಜ್ಜಿ ಮತ್ತು ಮಾವನನ್ನು ಕೊಲೆ ಮಾಡಿ ತಾನು ಕೂಡ ಆತ್ಮಹತ್ಯೆ ಮಾಡ್ಕೊಂಡಿರುವಂಥ ಘಟನೆ ಬೆಂಗಳೂರಿನ ಕೊಟ್ಟಿಗೆಪಾಳ್ಯದಲ್ಲಿ ನಡೆದಿರುವಂಥದ್ದು. ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂಥ ಈ ಕೊಟ್ಟಿಗೆಪಾಳ್ಯದ ಮನೆಯಲ್ಲಿ 5 ಇರ್ತಾರೆ. 5 ಜನ ಇರುವಂಥ ಸಂದರ್ಭದಲ್ಲಿ ಒಬ್ಬರು ತಂದೆ ಚಿಕ್ಕಣ್ಣ ಅನ್ನೋರು ಮನೆಯಿಂದ ಕೆಲಸಕ್ಕೆ ಹೋಗಿರ್ತಾರೆ. ಅದಾದ ಬಳಿಕ 7:30-8 ಗಂಟೆ ಸುಮಾರಿಗೆ ಮನೆಯಲ್ಲಿದ್ದಂಥ ಅಜ್ಜಿ ಮತ್ತು ತಾಯಿ ಜೊತೆಗೆ ಅವರ ಮಾವನನ್ನು ಮಚ್ಚಿನಿಂದ ಬರ್ಬರವಾಗಿ ಕೊಚ್ಚಿ ಕೊಲೆ ಮಾಡಿರುವಂಥ ಘಟನೆ ನಡೆದಿರುವಂಥದ್ದು. ಘಟನಾ ವಿಚಾರ ಮನೆಯ ಮಾಲೀಕ ಸ್ಥಳೀಯ
ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ. ಪೊಲೀಸರು ಬಂದು ನೋಡಿದಂಥ ಸಂದರ್ಭದಲ್ಲಿ ಮನೆಯಲ್ಲಿ 3 ಜನರನ್ನು ಮಚ್ಚಿನಿಂದ ಹೊಡೆದು ಕೊಲೆ ಮಾಡಿರುವಂಥ ವಿಚಾರ ಗೊತ್ತಾಗುತ್ತೆ. ತದನಂತರ ಆತನು ಕೂಡ ಮನೆಯ ಕೋಣೆಯಲ್ಲಿ ನೇಣು ಹಾಕಿಕೊಂಡು ಸಾವನ್ನಪ್ಪಿರುವಂಥ ವಿಚಾರ ಗೊತ್ತಾಗುತ್ತೆ. ಕೂಡಲೇ ಪೊಲೀಸರು ಬಂದು ಪರಿಶೀಲನೆ ಮಾಡಿ ಈಗ ಸೋಕೋ ಟೀಮನ್ನು ಕರೆಸಿ ಶಿಫ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಿರುವಂಥದ್ದು. ಪ್ರಶಾಂತ್ ವೃತ್ತಿಯಲ್ಲಿ ಚಾಲಕನಾಗಿ ಕೆಲಸ ಮಾಡ್ಕೊಂಡಿದ್ದ. ನಿನ್ನೆ ರಾತ್ರಿ ಕೂಡ ಎಂದಿನಂತೆ ಮನೆಗೆ ಬಂದು ಊಟ ಮಾಡಿ ಮಲಗಿದ್ದ. ತಂದೆ ಹೋದ ಬಳಿಕ ಈ ರೀತಿ ಕೃತ್ಯವೆಸಗಿರುವಂಥ ಘಟನೆ ಗೊತ್ತಾಗಿರುವಂಥದ್ದು. ಹಾಗಾಗಲೇ ಪೊಲೀಸರು ಬಂದು ಅವರ ಸೋಕೋ ಟೀಮ್ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ಘಟನೆಗೆ ಕಾರಣ ಏನು ಅನ್ನುವಂಥದ್ದು ಇನ್ನೂ ಕೂಡ ಪಕ್ಕಾ ಆಗಿಲ್ಲ. ಆದರೆ ಅವರ ತಂದೆ ಚಿಕ್ಕಣ್ಣ ಹೇಳೋ ಪ್ರಕಾರ ಪ್ರಶಾಂತ್ ಮತ್ತು ಅವರ ತಾಯಿ ಮತ್ತು ಅಜ್ಜಿ ನಡುವೆ ಆಗಾಗ ಊಟದ ವಿಚಾರವಾಗಿ ಗಲಾಟೆ ಆಗ್ತಾ ಇತ್ತು. ಅದು ಮನೆಯಲ್ಲಿರುವಂಥ ಕಾರಣಕ್ಕೆ ಸಣ್ಣ ಪುಟ್ಟ ಗಲಾಟೆ ಆಗ್ತಾ ಇತ್ತು ಅನ್ನುವಂಥ ಕಾರಣಕ್ಕೆ ಅವರ ತಂದೆ ಚಿಕ್ಕಣ್ಣ ಅಷ್ಟೊಂದು ಗಂಭೀರವಾಗಿ ಪರಿಗಣಿಸಿರಲಿಲ್ಲ. ಇವತ್ತು ಅವರು ಮನೆಯಿಂದ ಹೊರಗಡೆ ಕೆಲಸಕ್ಕೆ ಹೋದಂಥ ಸಂದರ್ಭದಲ್ಲಿ ಮನೆಯಲ್ಲಿದ್ದಂಥ ತಾಯಿ ಮತ್ತು ಅಜ್ಜಿ ಮತ್ತು ಮಾವನನ್ನು ಕೊಲೆ ಮಾಡಿರುವಂಥ ವಿಚಾರ ಗೊತ್ತಾಗಿರುವಂಥದ್ದು. ಈಗಾಗಲೇ ಘಟನೆ ಸಂಬಂಧಪಟ್ಟಂತೆ ಕಾಮಾಕ್ಷಿಪಾಳ್ಯ ಪೊಲೀಸರು ಒಂದು ಕೊಲೆ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಗೆ ಮುಂದಾಗಿರುವಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ.